ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಫುಲ್ ಚೂಡಿದಾರ್ ಟಾಪ್ ಸ್ಟಿಚಿಂಗು ಫುಲ್ ಎಕ್ಸ್ಪ್ಲನೇಷನ್ನೊಂದಿಗೆ ಜೊತೆಗೆ ಟಿಪ್ಸ್ಗಳೊಂದಿಗೆ ತುಂಬ ಈಸಿಯಾಗಿ ನೀವು ಇವತ್ತೇ ನೋಡ್ತಾ ಇದ್ರೂ ಚೂಡಿದಾರನ್ನ ಸ್ಟಿಚ್ ಮಾಡ್ಬೋದು. ಆ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಮನೆಯಲ್ಲೇ ನಾವು ಕೆಲವರು ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನುವಂಥವ್ರಿಗೆ ಯಾವ ರೀತಿ ನಾವು ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು, ದಿನಕ್ಕೆ ಕಡಿಮೆ ಅಂದರೂ 1,000 ಸಂಪಾದನೆ ಮಾಡ್ಬೋದು, ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಫುಲ್ಲು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಜೊತೆಗೆ ಮಾತಿನ ಜೊತೆಗೆ ವಿಡಿಯೋನು ನೋಡಿ ಅಂತ ಹೇಳ್ತಾ, ಈಗ ನಾನು ಮೇನ್ ಏನಿದೆ ಅದ್ರ ಮೇಲೆ ನಾನು ಗೋಲ್ಡ್ ಪೈಪಿಂಗ್ ಥ್ರೆಡ್ಡನ್ನು ರೆಡಿ ಪೈಪಿಂಗ್ ಥ್ರೆಡ್ ಇದು ಮಾಡ್ಕೊಂಡಿರುವಂಥದ್ದು ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಯಾವ ರೀತಿ ನೀಟಾಗಿ ಕೂಳೆ ಕಾಣದೇ ಇರೋ ರೀತಿ ಸ್ಟಿಚ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ನೋಡಿ. ಯಾಕೆ ಅಂತಂದರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನಾವು ಇಲ್ಲಿ 2 ಮಾತಾಡಿರ್ತೀವಿ, ಕೊನೆ 2 ಮಾತು ನೀವು ಕೇಳಿದ್ರೆ ಏನೂ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಆದಷ್ಟು ತಾಳ್ಮೆಯಿಂದ ವಿಡಿಯೋನ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಸ್ಲಿಟ್ ಹೊಲಿಯೋದಕ್ಕೆ ಬರಲ್ಲ, ಕೆಲವ್ರಿಗೆ ಸ್ಲೀವ್ ಸೇರ್ಸೋದಕ್ಕೆ ಬರಲ್ಲ. ಮೇಯ್ನಾಗಿ ಇದರಲ್ಲಿ ನೆಕ್ ಏನಿದೆ ಅಲ್ಲ, ನೆಕ್ ನೀಟಾಗಿ ಬಂತು ಅಂತಂದಾಗ ನಮಗೆ ಚೂಡಿದಾರ್ ಫುಲ್ಲು ಭುಜ ಜಾರೋದೇ ಆಗಿರ್ಬೋದು, ಹಿಂದೆ ಗುಪ್ಪೆ ಬರೋದೇ ಆಗಿರ್ಬೋದು, ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ. ನನ್ನ ಮಾತಿನ ಜೊತೆಗೆ ವಿಡಿಯೋನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನೋಡಿ, ಲೈನಿಂಗನ್ನು ಆ್ಯಡ್ ಮಾಡ್ಕೊಂಡು ಗುಂಡು ಪಿನ್ನನ್ನು ಹಾಕ್ತಾಯಿದ್ದೀನಿ. ಗುಂಡು ಪಿನ್ನು ಹಾಕೋ ಉದ್ದೇಶ ಏನಂದರೆ, ನಾವು ಗುಂಡು ಪಿನ್ನು ಹಾಕ್ಬಿಟ್ರೆ ನಮಗೆ ಅಷ್ಟು ಟೆನ್ಷನ್ ಇರಲ್ಲ. ಯಾಕೆ ಅಂತಂದರೆ ನೀಟಾಗಿ ಸ್ಟಿಚ್ ಆಗುತ್ತೆ, ಆ ಕಡೆ ಈ ಕಡೆ ಜಾರಲ್ಲ ಪೀಸು. ಅದಕ್ಕೋಸ್ಕರ ನಾವು ಅದನ್ನು ನೋಡಿ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಹಾಕೊಂಡು ನೀಟಾಗಿ ಎಡ್ಜಲ್ಲೇ ಸ್ಟಿಚನ್ನು ಮಾಡ್ಕೋತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳಿದೆ, ನಾವು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಆದರೂ ಈ ಫೀಲ್ಡಲ್ಲಂತೂ ತುಂಬಾ ಬೆನಿಫಿಟ್ ಇದೆ. ಯಾಕೆ ಅಂತೀರಾ, ನಾವು ಮನೆಯನ್ನು ನೋಡ್ಕೋಬೋದು, ಮಕ್ಕಳನ್ನು ನೋಡ್ಕೋಬೋದು, ಜೊತೆಗೆ ನಮ್ಮ ಫ್ರೀ ಟೈಮಲ್ಲಿ ನಾವು ನಮ್ಮ ಬಿಸ್ನೆಸ್ ಏನಿದೆ ನಾವು ಸ್ಟಿಚ್ ಮಾಡುವಂಥದ್ದನ್ನು ಇನ್ಕ್ರೀಸ್ ಮಾಡ್ಕೊಬೋದು. ನೀವು ಅನ್ಬೋದು ನಮಗೆ ಬಟ್ಟೆನೇ ಬರಲ್ಲ ಮ್ಯಾಮ್, ನೀವು ಹಿಂಗೆ ಹೇಳ್ತಾನೆ ಇರ್ತೀರಾ ಅಂತ. ಖಂಡಿತ. ಈಗ ನೋಡಿ, ಇದನ್ನು ಇಲ್ಲಿ ನೋಡಿ, ಈಗ ಮುಖ್ಯವಾದ ಪಾಯಿಂಟು ಮಧ್ಯ ಈಗ ಫೋಲ್ಡ್ ಮಾಡಿದಾಗ ನಮಗೆ ಪೈಪಿಂಗ್ ಈಚೆಗಡೆ ಬರುತ್ತೆ. ಈಚೆ ಕಡೆ ಬಂದಾಗ ಅಬ್ಸರ್ವ್ ಮಾಡಿ, ಸೈಡಲ್ಲಿ ಎಡ್ಜಲ್ಲೇ ಇದನ್ನು ಸ್ಟಿಚ್ಚನ್ನು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನು ಯಾವ ಡಿಸೈನು ಬೇಕಾಗಿಲ್ಲ, ಅಷ್ಟು ನೀಟಾಗಿ ಬರುತ್ತೆ ನೋಡಿ. ಇದನ್ನು ಸ್ಟಿಚ್ ಮಾಡ್ಕೊಂಡು ನಾವು ಆ ಕಡೆ ಈ ಕಡೆ ಏನಿದೆ ಚೂಡಿದಾರ್ ಟಾಪು ಎಡ್ಜ್ಗಳು ಅದನ್ನು ಸ್ಟಿಚ್ ಮಾಡ್ಕೊಂಡ್ರೆ ಒಂದು ಫ್ರಂಟು ಆಗ್ಬೋದು, ಬ್ಯಾಕ್ ಆಗ್ಬೋದು, ನಾನು ಎರಡಕ್ಕೂ ಕೊಡ್ತಾಯಿದ್ದೀನಿ ಪೈಪಿಂಗನ್ನು. ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆಯ್ತಲ್ವಾ? ಇದನ್ನು ಸೈಡಲ್ಲಿ ಫಿಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಪಕ್ಕದಲ್ಲಿ ಇನ್ನೊಂದು ಸೇಫ್ಟಿಗೆ ಇನ್ನೊಂದು ಹೊಲಿಗೆ ಹಾಕಿ ಅದು ಡಿಸೈನಾಗೂ ಕಾಣಿಸುತ್ತೆ, ಮತ್ತು ನಾವು ಪೈಪಿಂಗ್ ಏನು ಕೊಟ್ಟಿದ್ದೀವಲ್ಲ ಅದು ಫಿಟ್ಟಾಗೂ ಕೂರುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ, ನೀವು ಹೇಳ್ತಾ ಇರ್ತೀರ ನಮಗೆ ಕಸ್ಟಮರ್ ಬರಲ್ಲ, ನಮಗೆ ಸ್ಟಿಚ್ ಮಾಡಿದ್ರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನೀವು, ಕಸ್ಟಮರ್ ಏನಕ್ಕೆ ಬರಲ್ಲ ಅಂತಂದಾಗ, ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ ನಮಗೆ ಈಗಲೇ ನೋಡ್ಬೋದು ನಮ್ಮ ವೀಡಿಯೋಸು ಯಾವ ರೀತಿ ರೀಚ್ ಆಗುತ್ತೋ ಆ ರೀತಿ ನಮಗೆ ವ್ಯೂಸ್ ಬರುತ್ತೆ. ಏಕೆಂದರೆ ಜನಕ್ಕೆ ರೀಚೇ ಆಗಿಲ್ಲ ನಮ್ಮ ವೀಡಿಯೋ ಅಂದಾಗ ನಮಗೆ ವ್ಯೂಸ್ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಉದಾಹರಣೆ ಕೊಟ್ಟೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಚಾರ ಆಗಬೇಕು ಫಸ್ಟು. ಈಗ ನೀವು ಬ್ಲೌಸೇ ಆಗ್ಬೋದು, ಡ್ರೆಸ್ಸೇ ಆಗ್ಬೋದು, ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂತಂದ್ರೂ ಈಗಂತೂ ಆಲ್ಟ್ರೇಷನ್ಗೆ ತುಂಬಾ ಬೇಡಿಕೆ ಇದೆ. ಯಾಕೆ ಅಂತಂದರೆ ಎಲ್ಲ ಏನೇ ತಗೊಳ್ಳಿ ನೀವು ಅಬ್ಸರ್ವ್ ಮಾಡಿ, ಈಗ ನಾನು ಡ್ರೆಸ್ ಹೊಲಿತಾ ಇದ್ದೀನಿ, ಈ ರೀತಿ ಡ್ರೆಸ್ ಹೊಲಿಸ್ಕೊಳ್ಳೋರು ತುಂಬಾ ಅಪರೂಪ. ಬೇಕು ಅನ್ನೋರು ಮಾತ್ರ. ಯಾಕೆಂದರೆ ಎಲ್ಲ ರೆಡಿಮೇಡ್ ಟಾಪ್ಸ್ ಆಗ್ಬೋದು, ಲೆಗ್ಗಿಂಗ್ಸ್ ಆಗ್ಬೋದು, ಜೆಗ್ಗಿಂಗ್ಸ್ ಆಗ್ಬೋದು, ಫ್ರಾಕ್ಸ್ಗಳಾಗ್ಬೋದು, ಎಲ್ಲ ರೆಡಿಮೇಡ್. ಒಂದು ನೈಟಿಯಿಂದ ಹಿಡಿದು ಒಂದು ಏನು ವೇರ್ ಮಾಡ್ತಾರಲ್ಲ ಪ್ರತಿಯೊಂದು ಎಲ್ಲನೂ ರೆಡಿಮೇಡೇ ತಗೊಳ್ಳೋದ್ರಿಂದ ಇದಕ್ಕೆ ತುಂಬಾ ಬೇಡಿಕೆ ಇದೆ. ಈಗ ನೀವು ಹೇಳ್ಬೋದು, ನಾನು ಸುಮ್ಮನೆ ಮಿಷಿನನ್ನು ಇಟ್ಕೊಂಡಿಲ್ಲ, ನೀವು ಗ್ರೂಪ್ಗಳಿಗೆ ಹಾಕಿ. ನೀವು ಈಗ ಒಂದು ಸ್ಟೇಟಸ್ ಇರುತ್ತೆ, ಒಂದು ವಾಟ್ಸಪ್ ಇರುತ್ತೆ ನಿಮಗೆ, ಆ ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಸುಮಾರು ಕಾಂಟ್ಯಾಕ್ಟ್ಸ್ ಇರ್ತವೆ ನಿಮಗೆ. ಈಗ ಒಂದು ಸ್ಟಿಚ್ ಮಾಡ್ತಾ ಇದ್ದೀರಾ, ನೀವು ಏನೋ ಒಂದು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀರಾ, ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಅದನ್ನು ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕಿ. ಇಲ್ಲಾಂದರೆ ನೀವು ಸ್ಟಿಚ್ ಮಾಡಿರುವಂಥದ್ದನ್ನು, ನಾನೇ ಮಾಡಿರುವಂಥದ್ದು ಇದನ್ನು ನಾನು ಯಾರು ತಂದು ಕೊಟ್ರು ನಾನು ಆಲ್ಟ್ರೇಷನ್ ಮಾಡಿಕೊಡ್ತೀನಿ ಅನ್ನುವಂಥ ಒಂದು ಮೆಸೇಜನ್ನು ಹಾಕಿದಾಗ ಒಂದಷ್ಟು ಗ್ರೂಪ್ ಅಂತಂದರೆ ಒಂದು 100-200 ಜನ ನಿಮ್ಮ ಗ್ರೂಪಲ್ಲಿದ್ದರೆ ಅಷ್ಟು ಜನಕ್ಕೂ ಅದು ರೀಚ್ ಆಗಿರುತ್ತೆ. ಆಗ ಅಷ್ಟು ಜನಕ್ಕೆ ಗೊತ್ತಾದರೆ ಇನ್ನೊಂದಷ್ಟು ಜನಕ್ಕೆ ಅವ್ರು ಕೊಡ್ತಾರೆ ನೋಡಿ. ಅವ್ರು ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕಸ್ಟಮರ್ ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮನೆಯಲ್ಲಿದ್ರೂ ನೀವು ಹೊಲಿಗೆ ಕಲೀಲಿಲ್ಲ ಅಂತಂದ್ರೂ ಸರಿ,
ಕಟಿಂಗ್ ಸ್ಟಿಚಿಂಗ್ ಬರಲ್ಲ, ಕೇವಲ ಸ್ವಲ್ಪ ನಮಗೆ ಸ್ಟಿಚಿಂಗ್ ಬರುತ್ತೆ ಅಂತಂದ್ರೂ ನೀವು ಆರಾಮಾಗಿ ಒಂದು 500ರಿಂದ 600 ರೂಪಾಯಿ ಕಡಿಮೆನೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತೀರಾ, ಈಗ ನೀವು ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಿ ಅಂದರೆ ಕಡಿಮೆ ಅಂದರೆ ಒಂದು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ನೀವು ಒಂದು ಸ್ಟಿಚ್ ಹಾಕಿ ಕೊಡ್ತೀರಾ ಅಂದರೆ ಮಿನಿಮಮ್ ಅಂದರೆ ನೀವು ಎಂಥ ಹಳ್ಳಿಲಿರಿ 50 ರೂಪಾಯಿ ಕಡಿಮೆ ಯಾರೂ ಇಸ್ಕೊಳ್ಳಲ್ಲ. ಅಂದರೆ ಲೆಕ್ಕ ಹಾಕೊಳ್ಳಿ, ಏನು ಒಂದು 5 ನಿಮಿಷದ ಕೆಲಸ ಹೋಗಲಿ, ನೀವು ನಿಧಾನ ಅಂತಂದರೆ ಒಂದು 1/4 ಗಂಟೆ ತಗೊಳ್ಳಿ, ಪರವಾಗಿಲ್ಲ, 10 ನಿಮಿಷ ಬೇಡ, ಒಂದು 1/4 ಗಂಟೆ ತಗೊಳ್ಳಿ. ಅಷ್ಟರಲ್ಲಿ ನೀವು ರೆಡಿ ಮಾಡ್ತೀವಿ ಅಂತಂದಾಗ ನಿಮಗೆ ಮಾಡ್ತಾ ಮಾಡ್ತಾ ನಾನು ಇನ್ನೊಂದು ಹೇಳ್ಬೋದು, ಇದರಿಂದ ಬೆನಿಫಿಟ್ ಏನಿದೆ ಅಂದರೆ ಈಗ ಆಲ್ಮೋಸ್ಟ್ ನಿಮಗೆ ಆಲ್ಟ್ರೇಷನ್ಗೆ ಕಸ್ಟಮರ್ ಬರ್ತಿದ್ದಾರೆ ಅಂತ ಆದರೆ, ಈಗ ನೋಡಿ ಇಲ್ಲಿ ಡಿಸೈನನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾವು ಸೆಂಟ್ರಲ್ಲೇ ಹಾಕಬೇಕಾಗತ್ತೆ. ಅದನ್ನು ಯಾವ ಜಾಗಕ್ಕೆ ಬರುತ್ತೆ, ಇದು ರೆಡಿಮೇಡಲ್ಲೇ ಇತ್ತು, ಆದರೆ ಅದು ನೆಕ್ಕು ಮೇಲ್ಗಡೆ ಬಂದುಬಿಡ್ತಿತ್ತು. ಅದಕ್ಕೋಸ್ಕರ ಅದನ್ನು ತೆಗೆದು ನಾನು ಈ ಡಿಸೈನನ್ನು ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ನೀವು ಹೇಳ್ಬೋದು. ಈಗ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸ್ಟಿಚ್ಚು ನಿಮಗೆ ಮಾಡ್ತಾ ಇನ್ನೊಂದು ಬೆನಿಫಿಟ್ ಏನಂದರೆ, ಈಗ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀರಾ, ಸೈಡ್ ಆ ಕಡೆ ಈ ಕಡೆ ಸೈಡ್ಸನ್ನು ಅಟ್ಯಾಚ್ ಮಾಡ್ತೀರಾ. ಇಲ್ಲಿ ನೀವು ಏನು ತಿಳ್ಕೊತೀರಾ ಅಂದರೆ, ಡ್ರೆಸ್ಗೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಸ್ಲೀವ್ಸ್ ಬಂದಾಗ ಈ ರೀತಿ ಸ್ಟಿಚ್ ಮಾಡಬೇಕು. ಆಲ್ರೆಡಿ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡಿರ್ತೀರಾ. ಅದ್ರ ಜೊತೆಗೆ ಈಗ ಯೂಟ್ಯೂಬಲ್ಲಿ ತುಂಬಾ ಚಾನಲ್ಸ್ ಇದೆ, ನಿಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೋ ಆರಾಮಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು. ಪ್ರತಿಯೊಂದು ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿತು ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಅಷ್ಟು ಅನುಕೂಲ ನಿಮಗಿದೆ. ಈಗ ನೋಡಿ, ಅದನ್ನು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅದು ಯಾವ ರೀತಿ ಇದೆ ಅದೇ ಎಡ್ಜಲ್ಲೇ ಬರಬೇಕು ಫ್ರೆಂಡ್ಸ್. ವಿಡಿಯೋನ ಖಂಡಿತವಾಗ್ಲೂ ಇಂಟ್ರೆಸ್ಟಿಂದ ನೋಡಿ. ಮತ್ತು ನೀವು ಯಾವುದೇ ಒಂದು ಡಿಸೈನ್ ಬೇಕಂತಂದ್ರೂ ಖಂಡಿತ ಕೇಳಿ, ನಾನು ಖಂಡಿತ ತೋರಿಸ್ಕೊಡ್ತೀನಿ. ಆಲ್ಟ್ರೇಷನಲ್ಲಂತೂ ತುಂಬಾ ಅನುಕೂಲ ಇದೆ. ಜೊತೆಗೆ ನೀವು ಆಲ್ಟ್ರೇಷನ್ನ ಮಾಡ್ತಾ ಇರ್ತೀರಾ, ಜೊತೆಗೆ ಅದ್ರ ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಒಂದು ಸತಿ ದುಡ್ಡನ್ನು ನೀವು ಸುಮ್ಮನೆ ಇರುವಂಥವ್ರು ಒಂದು ಸತಿ ಈಗ ಒಂದು ದಿನಕ್ಕೆ ಒಂದು 500 ರೂಪಾಯಿ ನೀವು ನೋಡಿದ್ರಿ ಅಂತಂದಾಗ ಆಟೋಮೆಟಿಕಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಯಾಕೆ ನಾವು ಇಷ್ಟರಲ್ಲೇ ಇರಬೇಕು, ನಾವು ಮುಂದುವರಿಬೇಕಾಗ ಅಂತ ಅನಿಸುತ್ತೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಕಲ್ತದ್ದು ಸ್ಟಿಚಿಂಗ್ ಅಷ್ಟೇ, ಕಟಿಂಗ್ ಸ್ಟಿಚಿಂಗು ಟೈಲರಿಂಗ್ ಕೆಲಸ ಮಾಡ್ತಿದ್ದೆ. ಮಾಡ್ತಾ 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 ನನಗೆ ಖಂಡಿತ ನನಗೆ ಬೇಬಿ ಕುಚ್ಚು ಅಷ್ಟೇ ಹಾಕೋತಿದ್ದೆ. ಈ ಕ್ರೋಸಾ ಕುಚ್ಚೆಲ್ಲ ಬರ್ತಿರಲಿಲ್ಲ. ಆರಿ ವರ್ಕ್ ಅಂತೂ ಗಂಧನೇ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟು ನನಗೆ ಗೊತ್ತಿಲ್ಲ. ಆದರೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಇದರಲ್ಲಿ ಇಷ್ಟ ಆದಾಯ ಇದೆ ಅಂದಾಗ ನಾವು ಯಾತಕ್ಕೆ ಕಲಿಬಾರ್ದು. ಮತ್ತು ಹೆಣ್ಮಕ್ಳು ಅಂತಂದಾಗ ಒಬ್ರು ಯಾರು ಒಂದು ವರ್ಕ್ ಬ್ಲೌಸ್ ಹಾಕಿರ್ತಾರೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಅದನ್ನು ನಾವು ಹಾಕ್ಕೊಬೇಕು ಅನ್ನುವಂಥದ್ದು ಆಸೆ. ಹೆಣ್ಮಕ್ಳು ಅಂದರೆ ಅದು ಕಾಮನ್ನು ಆಸೆ ಇದ್ದೇ ಇರುತ್ತೆ. ಅಂಥ ಟೈಮಲ್ಲಿ ನಮಗೂ ಇಷ್ಟ ಆಗುತ್ತೆ, ಯಾಕೆ ನಾವು ಮಾಡಬಾರ್ದು. ಈಗ ಟೈಲರಿಂಗಲ್ಲೇ ಇಷ್ಟು ನಾವು ಸಂಪಾದನೆ ಮಾಡ್ತಾಯಿದ್ದೀವಿ, ಅರ್ನಿಂಗ್ ಮಾಡ್ತಾಯಿದ್ದೀವಿ ಅಂದಾಗ ಯಾಕೆ ನಾವು ಇನ್ನೂ ಗ್ರೋತ್ ಮಾಡ್ಕೋಬಾರ್ದು ನಮ್ಮ ಬಿಸ್ನೆಸ್ಸನ್ನು ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ಕಲಿತೆ ಕೂಡ ನಾನು ಏನು ಕ್ರೋಸಾ ಕುಚ್ಚನ್ನು ಹಾಕ್ತೀನಿ. ಜೊತೆಗೆ ನಿಮಗೆಲ್ಲ ಈಗ ಆಲ್ರೆಡಿ ಮುಂದಿನ ವೀಡಿಯೋದಲ್ಲಿ ಈಗ ಒಂದು ಕ್ರೋಸಾ ಕುಚ್ಚುಂದು, ಬ್ರೈಡಲ್ ಕ್ರೋಸಾ ಕುಚ್ಚುಂದು ವಿಡಿಯೋ ರೆಡಿ ಇದೆ, ಅದನ್ನು ಹಾಕ್ತೀನಿ. ಖಂಡಿತ ಮಿಸ್ ಮಾಡದಂತೆ ನೋಡಿ. ನಿಮ್ಗೆ ಅದರಿಂದ ಬೇಸಿಕ್ ಬೇಕು ಅಂತಂದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ, ಖಂಡಿತ ತೋರಿಸ್ಕೊಡ್ತೀನಿ. ನೋಡಿ, ಫ್ರಂಟು ಆಯಿತು, ಬ್ಯಾಕಿಗೂ ಅದೇ ರೀತಿ ನಾನು ಪೈಪಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಖಂಡಿತ ಕೇಳಿದ್ರೆ ಖಂಡಿತ ಅದನ್ನು ವಿಡಿಯೋ ಮಾಡಿ ನಾನು ಯಾವ ರೀತಿ ಆರಿ ವರ್ಕನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪಿನ್ ಟು ಪಿನ್ ನಾನು ಏನು ಕಲ್ತಿದ್ದೀನಿ ಅಲ್ಲ ಅಷ್ಟನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಅಷ್ಟನ್ನು ಕಲಿತ್ರೆ ಖಂಡಿತವಾಗ್ಲೂ ಕಸ್ಟಮರ್ಗೆ ನೀವು ವರ್ಕ್ ಮಾಡಿ ಕೊಡಬಹುದು, ಅಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ. ಈಗ ಇಷ್ಟು ತೋರಿಸ್ಕೊಟ್ಟಿರುವಂಥ ಬೇಸಿಕಲ್ಲೇ ನೀವು ಬೇರೆಯವ್ರಿಗೆ ವರ್ಕ್ ಮಾಡಿ ಕೊಡ್ಬೋದು. ಅದರಿಂದ ಮಿನಿಮಮ್ ಅಂದರೆ ಕಡಿಮೆ ಅಂದರೆ 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಕಡಿಮೆ ಅಂತಂದರೆ 1000 ರೂಪಾಯಿಂದ ಯಾವುದೇ ಕಾರಣಕ್ಕೂ ಆರಿ ವರ್ಕು ಚೆನ್ನಾಗಿರುವಂಥದ್ದನ್ನು ಮಾಡಿ ಕೊಡೋದಿಲ್ಲ. ನಾನು ಹೇಳೋದು, ಈಗ ನೀವು ಬಿಗಿನರ್ಸ್ ಆದ್ರಿ ಒಂದು 500 ರೂಪಾಯಿ ಸ್ಟಾರ್ಟ್ ಮಾಡಿದ್ರೆ ಆಯಿತು. ಯಾಕೆ ಅಂದರೆ ನೀವು ಸುಮ್ಮನೆ ಕೂತಿರ್ತೀರಲ್ವ, ಸುಮ್ಮನೆ ಕೂತಿರೋ ಬದಲು ನಿಮಗೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ, ಅನುಭವ ಬರುತ್ತೆ. ಅಂಥ ಟೈಮಲ್ಲಿ ನೀವು ಜಾಸ್ತಿನೇ ನೀವು ಇನ್ನೊಂದು ಹೇಳ್ತೀರಾ ಕಸ್ಟಮರ್ ಬರಲ್ಲ ಅಂತ. ಕಸ್ಟಮರ್ ಸೆಳ್ಕೊಳ್ಳೋದು ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀಟಾಗಿ ಕಮ್ಯುನಿಕೇಷನ್, ನೀಟಾಗಿ ಮಾತಾಡಬೇಕು. ಜೊತೆಗೆ ಮಾತಾಡೋದ್ರ ಜೊತೆಗೆ ನಾವೇನು ಅವ್ರಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀವೋ, ಒಂದು ಆಲ್ಟ್ರೇಷನ್ ಮಾಡಿಕೊಡ್ತೀವೋ, ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಂದು 10 ರೂಪಾಯಿ. ಈಗ ನೀವು ಆಲ್ಟ್ರೇಷನ್ ಅಂದಾಗ 100 ರೂಪಾಯಿ ತಗೊಳ್ಳೋದಕ್ಕಾಗೋದಿಲ್ಲ, ಒಂದಕ್ಕೆ ಒಂದು 50 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಅದರಲ್ಲಿ ನೀವು 50 ತಗೋಬದಲು ಒಂದು 10 ರೂಪಾಯಿ ಕಡಿಮೆ ಮಾಡಿ, ಒಂದು ಆಫರ್ ರೀತಿ ಕೊಡಿ. ಆಮೇಲೆ ನಿಮ್ಮ ಕೆಲಸ ನೀಟಾಗಿದ್ದೇ ಅಂದ ಪಕ್ಷದಲ್ಲಿ ಖಂಡಿತವಾಗ್ಲೂ
ಕಸ್ಟಮರ್ ಬಂದೇ ಬರ್ತಾರೆ. ಇದು ನನ್ನ ಅನುಭವ. ಈಗ ಸುತ್ತಮುತ್ತ ಸುಮಾರು ಜನ ಟೈಲರಿಂಗ್ ಕೆಲಸ ಮಾಡ್ತಿದ್ದಾರೆ, ಆದ್ರೂ ನನಗೆ ಬಿಸ್ನೆಸ್ ಕಡಿಮೆ ಆಗಿಲ್ಲ. ಅದರಿಂದ ಏನು ತಿಳ್ಕೊಂಡೆ ಅಂದರೆ, ಕೆಲಸ ನೀಟಾಗಿದ್ದರೆ ಖಂಡಿತ ಅದು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾರೆ ಅಂತ. ಆಗ ನೀವು ಅಂದ್ಕೋಬೇಕು, ನಾವು ಇನ್ನೇನಾದರೂ ಏನು ಫಾಲ್ಟ್ ಇದೆ ಅಂತ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಸ್ಟಿಚ್ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ, ಇಲ್ಲಾಂದರೆ ನೀವು ಜಾಸ್ತಿ ರೇಟ್ ಹೇಳ್ತಾ ಇದ್ದೀರಾ, ಏನೋ ಒಂದು ಇರುತ್ತೆ, ಅದನ್ನು ನೋಡಿ ಸರಿ ಮಾಡ್ಕೊಂಡ್ರೆ ಖಂಡಿತ ಕಸ್ಟಮರ್ ಬರದೇ ಹೋಗಲ್ಲ. ಏನಂದರೆ ಜಾಸ್ತಿ ಟೈಲರ್ ಇದ್ದಂಥ ಟೈಮಲ್ಲಿ ಸ್ವಲ್ಪ ಹಂಚೋಗ್ಬೋದು. ಈಗ ಇಲ್ಲಿ ಕೊಡ್ತಿದ್ದು ಅಂಥವ್ರು ಅವ್ರಿಗೆ ಒಂದು ಫ್ರೆಂಡ್ಶಿಪ್ ಮೇಲೋ ಒಂದು ಏನೋ ಒಂದು ಇರುತ್ತೆ, ಒಂದು ಸಂಬಂಧಗಳ ಮೇಲೋ ಅಲ್ಲಿ ಕೊಡಬೇಕು ಅಂತ ಒಂದು ಏನೋ ಇರುತ್ತೆ ಅಂತ ಆ ರೀತಿ ಹಂಚೋಗ್ಬೋದೇ ಹೊರತಾಗಿ ಫುಲ್ಲು ಕಸ್ಟಮರ್ ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ದುಡಿಮೆ ನಾವು ಮಾಡ್ತೀವಿ ಅಂದಾಗ ಅದಕ್ಕೆ ಯಾವುದೇ ಮೋಸ ಆಗದೆ ಇರೋ ರೀತಿ ನಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಅದು ನೀವು ಆಸಕ್ತಿಯಿಂದ ಮಾಡಿದ್ರೆ, ಜೊತೆಗೆ ನಿಮ್ಮ ಕೆಲಸ ನೀಟಾಗಿದ್ದರೆ ಇದಿಷ್ಟು ಇರಬೇಕು. ಜೊತೆ ಬರುವಂಥವ್ರ ಏನು, ಯಾಕೆಂದರೆ ಹೆಂಗಸರು ಜಾಸ್ತಿ ಈಗ ನಮಗೆ ಏನು ಸ್ಟಿಚ್ ಮಾಡ್ಸೋಕೆ ಬರುವಂಥವ್ರು ಆಲ್ಮೋಸ್ಟ್ ಒಂದು 90-95% ಜಾಸ್ತಿನೇ, ಒಂದು 100% ಅಂತಲೇ ಹೇಳ್ಬೋದು, ಲೇಡೀಸ್ ಬಟ್ಟೆಗಳನ್ನೇ ಹೊಲಿಯೋದು. ಏನೋ ಒಂದು ಯೂನಿಫಾರ್ಮ್ಸ್ ಏನಾದರೂ ಹೊಲಿದ್ರೆ ಅಷ್ಟೇ ಜೆಂಟ್ಸ್ ಬಟ್ಟೆಗಳನ್ನ ನಾವು ಹೊಲಿಯುವಂಥದ್ದು, ಮಕ್ಕಳು ಯೂನಿಫಾರ್ಮ್ಸ್ ಹೊಲಿಸಿದ್ರೆ. ಅದರಿಂದ ಆಲ್ಮೋಸ್ಟ್ 100% ಲೇಡೀಸೇ ಬರೋದ್ರಿಂದ ಅವ್ರನ್ನ ಒಪ್ಪಿಸೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಅದಕ್ಕೋಸ್ಕರ ಕಮ್ಯುನಿಕೇಷನ್, ನಾವು ಮಾತಾಡುವಂಥ ರೀತಿಯಲ್ಲಿ ಸ್ವಲ್ಪ ನಾವು ರ್ಯಾಶಾಗಿ ಮಾತಾಡುವಂಥದ್ದು ಅವೆಲ್ಲನೂ ಕಡಿಮೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ದೂರ ಇರುವಂಥವ್ರಿಗೆ, ಈಗ ನಿಮ್ಮ ಮನೆ ಬರ್ತೀವಿ, ಅವರಾಗಿದ್ದು ಅವ್ರು ಆಸೆ ಪಟ್ಟು ಬರ್ತೀವಿ ಅಂದರೆ ಅವರನ್ನು ಅಡ್ರೆಸ್ ಕೊಟ್ಟು ನೀವು ಮನೆಗೆ ಕರೆಸ್ಬೋದು. ಇಲ್ಲ ಅಂತಂದರೆ ನಾವು ಬರೋಕ್ಕಾಗಲ್ಲ, ಸ್ವಲ್ಪ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತಂದ ಪಕ್ಷದಲ್ಲಿ ನೀವು ಹೋಗಿ ತಂದು ಕೊಟ್ಟು, ಯಾಕೆ ಅಂದರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ನಾವು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಹೋಗಿ ಆವಾಗ ಒಂದು 20 ರೂಪಾಯಿ ಏನು ಆಲ್ಟ್ರೇಷನ್ಗೆ ಒಂದು 20 ರೂಪಾಯಿ ಜಾಸ್ತಿನೇ ನೀವು ಕಾಸ್ಟ್ ಮಾಡ್ಬೋದು. ಯಾಕೆ ಅಂದರೆ ನೀವು ಅಲ್ಲಿವರೆಗೂ ಒಂದು 2 ವೀಲರ್ ತಗೊಂಡು ಹೋಗಿರ್ಬೋದು, ಈಗ ನಿಮ್ಮ ಕೆಲಸ ಬಿಟ್ಟು ಹೋಗಿರ್ಬೋದು, ಅದೆಲ್ಲ ಇರುತ್ತೆ, ಕೌಂಟ್ ಆಗುತ್ತೆ. ಯಾಕೆ ಅಂದರೆ ನಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋವರೆಗೂ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಆ ಕೆಲಸ ಕಡಿಮೆ, ಈ ಕೆಲಸ ಕಡಿಮೆ ಅಂತ ಅನ್ಕೋಬೇಡಿ. ಈಗ ಆಲ್ಟ್ರೇಷನ್ ಮಾಡೋದ್ರಿಂದನೂ ನೀವು ಹೊರ್ಗಡೆ ಹೋಗಿ ಗಾರ್ಮೆಂಟ್ಸ್ಗೆ ಹೋಗಿ ದುಡಿತೀರಾ ನೋಡಿ, ಅದಕ್ಕಿಂತ ಚಾರ್ಜ್ ಏನು ಕಡಿಮೆ ಬಿದ್ದೋಗಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ, ನಡೆಯುತ್ತೆ, ಖಂಡಿತವಾಗ್ಲೂ ನಡೆಯುತ್ತೆ. ಅದಕ್ಕೆ ಮುಖ್ಯವಾಗಿ ಈಗ ಅಡ್ವರ್ಟೈಸ್ಮೆಂಟ್ ಅಂತಾರೆ ನೋಡಿ, ಪ್ರಚಾರ ಆಗಬೇಕು, ಇವರು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅಂತ. ಈಗ ಸುಮ್ಮನೆ ನೀವು ಮಿಷನ್ನನ್ನು ಇಟ್ಕೊಬಿಟ್ಟು ನಮಗೆ ಬರಲ್ಲ, ಕಸ್ಟಮರ್ ಬರಲ್ಲ ಅಂತ ಅಲ್ಲ, ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು. ಅದರಲ್ಲೂ ಹೆಂಗಸರುಗಳಿಗೆ ಜಾಸ್ತಿ ಗೊತ್ತಾಗಬೇಕು. ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ನೋಡಿ ನಿಮಗೆ, ಈಗ ನಿಮ್ಮ ಫ್ರೆಂಡ್ಸ್ಗಳು ಇರ್ತಾರೆ, ಅವ್ರಿಗೆ ಹೇಳಬೇಕು. ಅವರು ಗ್ರೂಪಲ್ಲಿ ಹಾಕಿದ್ರೆ ಅಷ್ಟು ಜನ ಆ ರೀತಿ ನಮ್ಮ ಬಿಸ್ನೆಸ್ಗಳು ಇನ್ಕ್ರೀಸ್ ಆಗುವಂಥದ್ದು. ಆದಷ್ಟು ನಾವು ಮನೆಯಲ್ಲೇ ಕೂತು, ಅದರಲ್ಲೂ ಈ ಕೆಲಸ ಏನಿದೆ ನನ್ನ ಫೀಲ್ಡು ಅಂತಲೇ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ತುಂಬಾ ಖುಷಿ ಇದೆ. ಎಷ್ಟು ಹೆಲ್ಪ್ ಆಗಿದೆ ನನಗೆ ಈ ಕೆಲಸದಿಂದ ಅಂತಂದರೆ ತುಂಬಾ ಹೆಲ್ಪ್ ಆಗಿದೆ. ಯಾಕೆಂದರೆ ಹೊರ್ಗಡೆ ಹೋಗಿ ದುಡಿದು ಹಿಂಸೆ ಇದೆ. ಯಾಕೆಂದರೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊವಂಥದ್ದು, ಏನು ಮನೆಯನ್ನು ನೋಡಿ ಮಕ್ಕಳನ್ನ ನೋಡಿ ಹೊರ್ಗಡೆ ಹೋಗಿ ದುಡಿದು ತುಂಬಾ ಹಿಂಸೆ ಆಗುತ್ತೆ. ನಾವು ಮನೆಯಲ್ಲಿ ಆದರೆ ಮನೆಯಲ್ಲೂ ದುಡಿತೀವಿ, ಇಲ್ಲ ಅಂತಲ್ಲ, ಮನೆಯಲ್ಲೂ ದುಡಿದ್ರೆ ಪರ್ಸೆಂಟೇಜ್ ಕಡಿಮೆ. ಒಂದು ದಿನ ಲೇಟ್ ಆಯಿತು ಅಂತಂದ್ರೂ ನಾವು ಕಸ್ಟಮರ್ಗೆ ಹೇಳ್ಕೊಬೋದು. ಈಗ ಒಂದು ದಿವಸ ನೆಂಟರು ಬಂದುಬಿಡ್ತಾರೆ, ಆಗೆಲ್ಲ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ. ಮತ್ತು ನೈಟು ಈಗ ನಾವು ಹೊರ್ಗಡೆ ಕೆಲ್ಸಕ್ಕೆ ಹೋದರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ನಾವು ಅಷ್ಟರ ಒಳಗೆ ಹೋಗಿ ದುಡಿಬೇಕು. ಅಲ್ಲಿ ಮನೆಯಲ್ಲಿ ಏನೇ ಎಮರ್ಜೆನ್ಸಿ ಆದ್ರೂ ಹಿಂಸೆ ಆಗುತ್ತೆ. ರಜಾ ಕೊಡುವಂಥದ್ದಾಗಿರ್ಬೋದು. ಈಗಾಗಲೇ ನೋಡ್ತಾ ಇರೋರಲ್ಲಿ ನೀವು ಸುಮಾರು ಜನ ಗಾರ್ಮೆಂಟ್ಸ್ಗೆ ಹೋಗಿರೋರು ಇರ್ತೀರ, ಅಂಥವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿ ಅಲ್ಲಿ ರಜಾ ಕೇಳಬೇಕು, ಒಬ್ರನ್ನ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ ಆ ರೀತಿ ಇಲ್ಲ. ಈಗ ಒಂದು ನೆಂಟರು ಬಂದರು ಅಂದ್ಕೊಳ್ಳಿ, ಬೆಳಿಗ್ಗೆ ಸಂಜೆ ತನಕನೂ ಅದೇ ಕೆಲಸ ಆಯಿತು, ನೆಂಟರು ಇದ್ದರು ಹೋದ್ರು, ಅಷ್ಟು ಟೈಮೆಲ್ಲ ವೇಸ್ಟ್ ಆಯಿತು ಅಂದ್ಕೊಳ್ಳುವಾಗ ನಮಗೆ ನೈಟು ಟೈಮ್ ಸಿಗತ್ತೆ. ಒಂದು 10-12 ನಾನು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್, ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಧ್ಯರಾತ್ರಿವರೆಗೂ ಹೊಲ್ದಿದ್ದಿದೆ, ಅದರಿಂದ ಹುಷಾರು ತಪ್ಪಿದ್ದು ಇದೆ ನಾನು. ಅದಕ್ಕೋಸ್ಕರ ಜಾಸ್ತಿ ಹೆವಿ ಮಾಡ್ಕೋಕ್ಕೆ ಹೋಗಬೇಡಿ. ಈಗ ಎಷ್ಟು ನೈಟು ಎಮರ್ಜೆನ್ಸಿ ತೀರಾ ಅಂತಂದಾಗ ನೈಟು ಮಾತ್ರ 1-2 ಸ್ಟಿಚ್ ಮಾಡ್ತೀನಿ, ಬಿಟ್ಟರೆ ಏನು ಡೇ ಟೈಮಲ್ಲಿ ಏನಿದೆ ಆ ಟೈಮಲ್ಲಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ಎಮರ್ಜೆನ್ಸಿ ಏನಾರ ಒಂದು ನಮಗೆ ಕೆಲಸ ಬಂದ್ಬಿಡ್ತು, ಎಮರ್ಜೆನ್ಸಿಗೆ ಮಧ್ಯೆ ಒಂದೊಂದು ಕೆಲಸ ಬಂದ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವು
ಏನು ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಬೆಳಿಗ್ಗೆ ನಾವು ಕೊಡಬೇಕು. ಈಗ ಬೇರೆಯವ್ರಿಗಾದರೆ ಕೆಲಸ ಹೇಳ್ಕೊಬೋದು, ಬೆಳಿಗ್ಗೆ ಅಂದರೆ ಇನ್ನೊಂದು ದಿವಸ ಕೊಡ್ತೀವಿ ಅಂತ. ಈಗ ಮದುವೆ ಬ್ಲೌಸ್ಗಳನ್ನ ಸ್ಟಿಚಿಂಗಿಗೆ ಇಸ್ಕೊಂಡಿರ್ತೀವಿ, ಅವನ್ನು ಇನ್ ಟೈಮಿಗೆ ಕೊಡಲೇಬೇಕು. ಯಾಕೆಂದರೆ ಅವರು ಮದುವೆ ಡೇಟ್ಸ್ ಒಂದು 2-3 ದಿವಸ ಅಂತ ಹೇಳಿರ್ತಾರೆ. ಅಂಥ ಟೈಮಲ್ಲಿ ನಾವು ಅವ್ರಿಗೆಲ್ಲ, ಯಾಕೆಂದರೆ ಅವರು ವೇರ್ ಮಾಡಿ ನೋಡಬೇಕು, ಟ್ರಯಲ್ ನೋಡಬೇಕು, ಪ್ರತಿಯೊಂದನ್ನು ಒಂದು ಏನಾದರೂ ಹೆಚ್ಚು ಕಡಿಮೆಗೆ ತಂದು ರೆಡಿ ಮಾಡಿಸ್ಕೋಬೇಕು. ಇಲ್ಲ ಸರಿಯಾಗಿದೆ ಅಂದರೆ ಆರಾಮಾಗಿರುತ್ತೆ. ಇಂಥ ಎಲ್ಲ ಟೈಮೆಲ್ಲ ಇರ್ತದೆ. ಮತ್ತು ಸ್ಟಿಚಿಂಗ್ ಮಾಡಿ ಎಲ್ಲ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೊಂಕಿಡಿಯುವಂಥ ಕಸ್ಟಮರ್ಸ್ ತುಂಬಾ ಇರ್ತಾರೆ. ಅದಕ್ಕೋಸ್ಕರ ಕೆಲವರು ಯಪ್ಪ ಇದ್ರ ತಲೆನೋವು ಬೇಡ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಥರ ತಲೆನೋವು ಪ್ರತಿಯೊಂದು ಕೆಲಸದಲ್ಲೂ ಇರುತ್ತೆ. ಈಗ ನೀವು ಗಾರ್ಮೆಂಟ್ಸ್ಗೆ ಹೋಗ್ತೀರ, ಅಲ್ಲಿ ಎಷ್ಟು ಜನನ ಫೇಸ್ ಮಾಡ್ಬೇಕು ಹೇಳಿ. ಅಂಥ ಟೈಮಲ್ಲಿ ನೀವು ಒಂದು ಸ್ವಲ್ಪ ಶಾಂತಿಯಿಂದ ಆಯಿತು, ಏನಾಗಿದೆ ನೋಡ್ಕೊಡ್ತೀನಿ, ನಾನು ರೆಡಿ ಮಾಡಿಕೊಡ್ತೀನಿ ಅಂಥೇಳಿ ಶಾಂತಿಯಿಂದ ಹೇಳಿ ಮಾಡ್ಕೊಂಡು ಮಾಡಿದ್ರೆ ಆರಾಮ ಹೊರ್ಗಡೆಗೆ ಹೋಗಿ ದುಡಿಯುವಂಥ ಕೆಲಸದಲ್ಲಿ 1000 ಪಾಲು ಮೇಲೂ ನಮ್ಮ ಫೀಲ್ಡು ಟೈಲರಿಂಗ್ ಫೀಲ್ಡ್ ಅಂತ ಹೇಳ್ಬೋದು. ಅದರಲ್ಲೂ ಹೆಣ್ಮಕ್ಳಿಗಂತೂ ಇದು ಹೇಳಿ ಮಾಡಿಸಿದಂಥ ಕೆಲಸನೇ ಅಂತಲೇ ಹೇಳ್ಬೋದು. ನೀವು ಈಗ ಸುಮ್ಮನೆ ಆಲ್ಟ್ರೇಷನ್ ಮಾಡ್ತಾಯಿದ್ದೀರಾ, ಆಲ್ಟ್ರೇಷನ್ನಿಂದ ನಿಮಗೆ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಟೈಲರಿಂಗ್ ಜೊತೆಗೆ ಕಟ್ಟಿಂಗ್ಸ್ ಆಗ್ಬೋದು, ಸ್ಟಿಚಿಂಗ್ ಆಗ್ಬೋದು. ಅಯ್ಯೋ ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಇದರಲ್ಲಿ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟನ್ನೇ ಮಾಡ್ಬೋದು. ಯಾಕೆ ಅಂದರೆ ಈಗ ನೋಡಿ, ನಾನು ಡೋರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಈಗ ನೀವು ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ಅಷ್ಟೇ ಅಲ್ಲ, ಒಂದು ಗೌನ್ ಹೊಲಿದ್ರೆ ನಿಜ, ಒಂದು ಗೌನ್ ಫ್ರಾಕ್ದು ನನ್ನ ಹತ್ರ ವಿಡಿಯೋ ರೆಡಿ ಇದೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ, ಮಿಸ್ ಮಾಡದಂತೆ ನೋಡಿ. ಆ ರೀತಿ ಡಿಸೈನ್ಸ್ ಈಗ ಬಂದಿರುವಂಥ ನೆಟೆಡ್ ಗೌನ್ ಇರ್ಬೋದು, ರೆಡಿಮೇಡ್ ಗೌನ್ಗಿಂತೂ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಕಲಿತ್ರಂತೂ ನಿಮಗೆ 2,000-3,000 ರೂಪಾಯಿ ಫಿಕ್ಸ್ ಫ್ರೆಂಡ್ಸ್. ಅದು ಒಂದು ದಿನವೂ ಬೇಕಾಗಿಲ್ಲ ಅದನ್ನು ಸ್ಟಿಚ್ ಮಾಡೋದಕ್ಕೆ. ಆ ರೀತಿ ಎಲ್ಲ ಸ್ಟಿಚಿಂಗ್ ಮಾಡ್ಬೋದು. ಎಲ್ಲಿ ನೀವು ಯಾವುದೇ ಗಾರ್ಮೆಂಟ್ಸ್ಗೆ ಹೋದ್ರೂ ನಿಮಗೆ ಅಷ್ಟು ಸಂಬಳ ಕೊಡೋದಿಲ್ಲ. ಆ ರೀತಿ ಒಂದಕ್ಕೆ ಅಷ್ಟು ಆಗುತ್ತೆ ಅಂತಂದಾಗ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಅದರಿಂದ ಇಂಟ್ರೆಸ್ಟ್ ಇಟ್ಟು ಎಲ್ಲನೂ ಕಲಿಬೇಕು. ನೋಡಿ, ಇದನ್ನು ಡೋರಿ ಮಾಡೋದಕ್ಕೆ ಸಣ್ಣದಾಗಿ ಹೊಲ್ಕೊಂಡಿದ್ದೀನಿ. ಹೊಲ್ಕೊಂಡು ಸೂಜಿ ಸಹಾಯದಿಂದ ಅದನ್ನು ಹೊರಗಡೆ ತಗೋತಾ ಇದ್ದೀನಿ. ಇದು ಪ್ಯಾಂಟ್ ಪೀಸು. ಈಗಾಗಲೇ ನಾನು ಪ್ಯಾಂಟ್ದು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಇದ್ರ ಪ್ಯಾಂಟನ್ನು ಯಾವ ರೀತಿ ಕಟಿಂಗ್ ಮಾಡಿದೆ, ಯಾವ ರೀತಿ ಸ್ಟಿಚಿಂಗ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದಿಷ್ಟನ್ನು ನೀಟಾಗಿ ಒಳಗಡೆಯಿಂದ ಹೊರಗಡೆಗೆ ಎಳ್ಕೋಬೇಕು. ನೀಟಾಗಿ ನೋಡಿ, ಇದನ್ನು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ತುಂಬಾ ಏನು ಕಷ್ಟ ಆಗಲ್ಲ. ಸ್ವಲ್ಪ ಈಚೆಗೆ ಬರೋವರೆಗೂ ಅಷ್ಟೇ. ಆಮೇಲಿಂದ ಕೈಯಲ್ಲಿ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದರಿಂದ ಸುಮ್ಮನೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಕೂರೋ ಬದಲು ಟ್ರೈ ಮಾಡೋಣ. ಫಸ್ಟು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದಾಗುತ್ತಾ ಇಲ್ವಾ ಅಂತ. ನಾವು ಟ್ರೈನೇ ಮಾಡಿದಂತೆ ಅದಾಗಲ್ಲ ಅಂದರೆ ಅದು ಆಗೋದೇ ಇಲ್ಲ. ಈಗ ನಾವು ಮಾಡೇ ಬಿಡೋಣ, ಅದೇನಾಗುತ್ತೆ ನೆಕ್ಸ್ಟ್ ಅದು ಸೆಕೆಂಡ್ರಿ. ಈಗ ನಾವು ಒಂದು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದಾಗ ಅದನ್ನು ಟ್ರೈ ಮಾಡಬೇಕು. ಅದ್ರ ನಂತರ ಗೊತ್ತಾಗುತ್ತೆ ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ. ಅಟ್ಲೀಸ್ಟ್ ನಾವು ಟ್ರೈನಾರು ಮಾಡಿದ್ದೀವಿ ಅನ್ನೋದೊಂದು ಸಮಾಧಾನ ಸಿಗುತ್ತೆ. ಅದಕ್ಕೋಸ್ಕರ ಯಾವುದೇ ಕೆಲಸ ನಿಮ್ಮ ಕೈ ಬಿಡಲ್ಲ. ನೀವು ಕಷ್ಟಪಟ್ಟು ಇಂಟ್ರೆಸ್ಟಿಂದ ನೀವು ಆಸಕ್ತಿ ಇಟ್ಟು ಮಾಡ್ತೀರಾ ಅಂದರೆ ಅದ್ರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಬೇಕಾದರೆ. ನನಗಂತೂ ತುಂಬ ಇಷ್ಟ. ಹೆಣ್ಮಕ್ಳು ಈ ಕೆಲಸ ಕಲಿತ್ರೆ ಮನೆ ನೋಡ್ಕೊಂಡು, ಮನೆಯಲ್ಲಿ ಮಕ್ಕಳೆಲ್ಲ ಹೊರಗಡೆ ಹೋದ ನಂತರ ಫುಲ್ಲು ಫ್ರೀ. ಏನು ಮಧ್ಯಾಹ್ನದಿಂದ ಸಂಜೆವರೆಗೂ ಮಕ್ಕಳು ಬರೋವರೆಗೂ ಫ್ರೀಯಾಗೇ ಇರ್ತೀರ. ಅಂಥ ಟೈಮಲ್ಲಿ ನೀವು ಸಂಜೆ ತನಕ ದುಡಿಬೇಕು ಅಂತ ಏನಿಲ್ಲ. ನಿಮಗೆ ಬೇಜಾರಾದಾಗ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈಗ ಮನೆಯಲ್ಲಿ ಒಂದು ವಯಸ್ಸಾದವರು ಇದ್ದರೆ ಅವ್ರನ್ನ ನೋಡ್ಕೊಬೋದು, ಮಕ್ಕಳನ್ನ ನೋಡ್ಕೊಬೋದು. ಜೊತೆಗೆ ಮನೇಲಿ ನೆಂಟರು ಇಷ್ಟರು ಯಾರೇ ಬಂದರೂ ಹೋದ್ರೂ ಅವ್ರನ್ನ ನೋಡ್ಕೊಂಡು ನಾವು ಈ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ನಮಗೆ ಅರ್ನಿಂಗ್ಸ್ ಅನ್ನೋದಿರುತ್ತೆ. ಮೇಯ್ನಾಗಿ ಬೇಕಾಗಿರುವಂಥದ್ದು ಹೆಣ್ಮಕ್ಳಿಗೆ ಅರ್ನಿಂಗ್ಸ್ ಫ್ರೆಂಡ್ಸ್. ಅರ್ನಿಂಗ್ಸ್ ಇರಲೇಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಒಂದಕ್ಕೂ ನಾವು ಬೇರೆಯವ್ರ ಹತ್ರ ಕೈ ಚಾಚೋಕ್ಕಾಗಲ್ಲ. ಒಂದು ಮದುವೆಯಾಗಿ ಒಂದಿಷ್ಟು ದಿನ ಅಂತ ನಾವು ತಂದೆ ತಾಯಿಯನ್ನು ಕೇಳ್ಬೋದು. ಅದ್ರ ಮೇಲೆ ಯಾಕೆಂದರೆ ನಾವು ಅವರು ಜವಾಬ್ದಾರಿ ಎಲ್ಲ ಕಳ್ಕೊಂಡಿರ್ತಾರೆ. ಅವ್ರನ್ನೂ ಕೇಳಿ ಅವ್ರನ್ನೂ ಹಿಂಸೆ ಕೊಡೋಕ್ಕಾಗಲ್ಲ. ಜೊತೆಗೆ ಗಂಡನ್ನ ಕೇಳಿ ಇಸ್ಕೋಬೇಕು ಅಂದಾಗಲೂ ಒಂದು ಸ್ವಲ್ಪ ಮುಜುಗರ. ಪ್ರತಿಯೊಂದಕ್ಕೂ ನೋಡಿ ಎಷ್ಟು ಸಣ್ಣದಾಗಿ ರೆಡಿಯಾಗಿದೆ ಡೋರಿ ಅಂತ. ಇದನ್ನು ನೀಟಾಗಿ ರೆಡಿ ಮಾಡ್ಕೊಂಡು ಇದನ್ನು ಹಿಂದಕ್ಕೆ ಟ್ಯಾಗ್ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಯಾವ ರೀತಿ ಲಟ್ಕನ್ ಮಾಡ್ಕೊತೀವಿ ಅಂದರೂ ಆಗುತ್ತೆ. ಇದು ನೋಡಿ, ಇದು ರೆಡಿ ಆಯಿತು. ಈಗ ಇದನ್ನು ಫ್ರಂಟ್ ಆ್ಯಂಡ್ ಬ್ಯಾಕು ಚೂಡಿದಾರ್ ಟಾಪ್ ಪೀಸು ರೆಡಿಯಾಗಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಇದಷ್ಟನ್ನು ಜಾಯಿಂಟ್ ಮಾಡ್ಕೊಳ್ಳೋದಷ್ಟೇ ಮುಖ್ಯವಾಗಿ. ಇದು ತುಂಬಾ ಇದರಲ್ಲಿ ಮೇನ್ ಥಿಂಗ್ಸ್ ಏನಂದರೆ ಸೈಡಲ್ಲಿ ಸ್ಲಿಟ್ಟನ್ನು ನಾವು ಹೊಲಿತೀವಿ ನೋಡಿ. ಮೇಯ್ನು ನೀವು ಟಾಪು ಹೊಲಿಯೋದ ಅದರ
ಬೇಸಿಕ್ ಏನಂದರೆ ನೀವು ಬ್ಲೌಸ್ ಹೊಲಿಯೋದನ್ನು ಕಲ್ತಿದ್ರೆ ಆರಾಮಾಗಿ ಚೂಡಿದಾರ್ ಟಾಪನ್ನು ಹೊಲಿಬೋದು. ಜೊತೆಗೆ ಸೈಡ್ ಸ್ಲಿಟ್ ಅನ್ನೋದು ಬರುತ್ತೆ ನೋಡಿ, ಅದನ್ನು ಯಾವ ಟಿಪ್ಸ್ ಯೂಸ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಅದು ನುಳ್ಕೊಳ್ಳೋ ರೀತಿ, ಇಲ್ಲಾಂದರೆ ಗೋಟೆ ರೀತಿ, ಬೊಕ್ಕೆ ರೀತಿಗೆ ಹೂವು ಬರುತ್ತೆ ನೋಡಿ, ಇಷ್ಟು ದಪ್ಪ ದಪ್ಪ ಆ ರೀತಿ ಎಲ್ಲ ಆಗ್ಬಿಟ್ಟಿರುತ್ತೆ ಸೈಡಲ್ಲಿ. ಆಗ ಡ್ರೆಸ್ಸನ್ನು ಹಾಕೊಳ್ಳೋದಕ್ಕೆ ಅಸಹ್ಯ, ಅದು ಯೂಸೇ ಬರೋಲ್ಲ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನ ಈ ಸ್ಲಿಟ್ ಹೊಲಿಯುವಾಗ ನೀಟಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ, ಸ್ಲಿಟ್ ಹೊಲಿಯುವಾಗ ಮೇನ್ ಥಿಂಗ್ಸು ಚೂಡಿದಾರ್ ಟಾಪ್ ಸ್ಟಿಚ್ ಮಾಡುವಾಗ ನೆಕ್ಕನ್ನು ಫುಲ್ ಫಿನಿಶಿಂಗ್ ಕೊಡಬೇಕು. ನೋಡಿ ನೆಕ್ ಫುಲ್ ಆಗಿದೆ. ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನೋಡಿ ಎಡದಗಡೆದ ಬಲದಗಡೆದ ಸ್ಲೀವ್ಸ್ ಅಂತ ನೋಡ್ಕೋಬೇಕು. ಈ ಸ್ಲೀವ್ಸನ್ನು ನೋಡ್ಕೊಂಡ್ರೆ ನೀವು ಆರಾಮಾಗಿ ನಿಮ್ಗೆ ಸುಮ್ಮನೆ ಹೊಲಿಗೆ ಬರ್ತಾ ಇದೆ ಅಲ್ವಾ, ಹೊಲಿಗೆ ಬರುವಂಥವ್ರು ಈ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದನ್ನು ನೋಡ್ಕೊಂಡ್ರೆ ನೀವು ರೆಡಿಮೇಡ್ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಬೋದು. ಅದರಲ್ಲೆಲ್ಲ ಪ್ರತಿಯೊಂದು ವಿಡಿಯೋ ನೀವು ನೋಡಿದಾಗ ಅದರಲ್ಲಿ ನಿಮಗೆ ನೋಡಿ ಅಬ್ಸರ್ವ್ ಮಾಡಿ ಆಸಕ್ತಿ ಇಟ್ಟರೆ ಖಂಡಿತವಾಗ್ಲೂ ನಿಮಗೆ ಟಿಪ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ, ಯಾವ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಂಥದ್ದು ಅಂತ ಈಗ ಅಬ್ಸರ್ವ್ ಮಾಡ್ಕೊಬೋದು ನೀವು. ನಿಮಗೆ ಕೆಲವ್ರಿಗೆ ಏನಾಗುತ್ತೆ, ಇನ್ನೊಂದು ಆಲ್ಟ್ರೇಷನ್ ಕೊಡ್ತಾರೆ, ಬಿಗಿ ಆಗಿಬಿಟ್ಟಿರುತ್ತೆ ಡ್ರೆಸ್ಸು. ಈಗ ಒಬ್ಬರು ಕಮೆಂಟ್, ನಮ್ಮ ವ್ಯೂವರ್ಸ್ ಕಮೆಂಟ್ ಕೇಳಿದರು, ಮ್ಯಾಮ್ ಹೊಲ್ದಿದ್ದೀನಿ, ಅದು ಬಿಗಿ ಆಗಿಬಿಟ್ಟಿದೆ, ಅದು ಏನು ಮಾಡೋದು ಅಂತ. ಆಗ ನಾನು ಸ್ಲಿಟ್ಟನ್ನು ಬಿಚ್ಚಿ, ಅವರು ಬಟ್ಟೆನೂ ಜಾಸ್ತಿ ಬಿಟ್ಟಿಲ್ಲ, ಸ್ಲಿಟ್ಟನ್ನು ಬಿಚ್ಚಿ ಅದನ್ನು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಸ್ಲಿಟ್ಟನ್ನು ಹೊಲೀರಿ, ಆಗ ಸರೋಗ್ಬೋದು ಅಂತ ಹೇಳಿದ್ದೆ. ಖಂಡಿತ ಅವ್ರು ಆ ಕೆಲಸ ಮಾಡಿದ್ರು. ತುಂಬ ಖುಷಿಯಾಗಿ, ಅದು ಹೊಸ ಡ್ರೆಸ್ ಅಂತೆ, ಅವ್ರು ಆ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಇಷ್ಟಪಟ್ಟರು. ನೀವು ಹೇಳ್ಕೊಟ್ಟಂಗೆ ರೆಡಿ ಮಾಡಿದೆ ಮ್ಯಾಮ್, ತುಂಬಾ ಸರಿಯಾಗಾಯಿತು, ಸರಿ ಹೋಯ್ತು ಅಂತ. ಆ ರೀತಿ ನೀವು ಕೆಲವರು ಬಿಗಿಯಾಗಿರುವಂಥ ಚೂಡಿದಾರ್ ಟಾಪನ್ನು ಕೊಡ್ತಾರೆ, ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಡಿ ಅಂತ. ಅದರಲ್ಲಿ ಬಟ್ಟೆ ಇರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಟಿಪ್ಸ್ಗಳೆಲ್ಲನೂ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಫುಲ್ಲು ಟಾಪನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿದ್ರೆ ನೀವು ಹೊಸಬ್ರಾದ್ರೂ ಚೂಡಿದಾರನ್ನು ಸ್ಟಿಚ್ ಮಾಡ್ಬೋದು, ಅಷ್ಟು ಈಸಿಯಾಗಿ ನಿಧಾನವಾಗಿ ಎಕ್ಸ್ಪ್ಲನೇಷನ್ನು ಕೊಟ್ಟಿದ್ದೀನಿ. ಜೊತೆಗೆ ಸ್ಟಿಚಿಂಗನ್ನು ಅಷ್ಟೇ ಅಷ್ಟು ನೀಟಾಗಿ ನಾನು ಎಲ್ಲೂ ಅದನ್ನು ಸ್ಕಿಪ್ ಮಾಡಿ ಸ್ಟಿಚ್ ಮಾಡಿಲ್ಲ, ಪ್ರತಿಯೊಂದನ್ನು ಡೀಟೇಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಮತ್ತು ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಯಾಕೆ ಅಂದರೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನೀವು ಅತ್ತಿಂದ ನೀವು ಹೇಳಬೇಕು. ನೀವು ಅದು ಇಷ್ಟ ಆಯಿತೋ ಅಥವಾ ಇಲ್ಲವೋ, ಇಲ್ಲಾಂದರೆ ಏನಾದರೂ ಸಜೆಷನ್ ಇದ್ದರೂ ಕೊಡ್ಬೋದು, ಇಲ್ಲಾಂದರೆ ಏನಾದರೂ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತಂದರೆ ಹೇಳ್ಬೋದು. ಈಗ ಆರಿ ವರ್ಕಲ್ಲಿ ಡಿಸೈನ್ಸನ್ನು ನಾನು ಬೇಸಿಕನ್ನು ತೋರಿಸ್ಕೊಡ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಮುಂದಿನ ಫುಲ್ಲು ಬೇಸಿಕ್ ತೋರಿಸಿ ಡಿಸೈನ್ಸ್ ಎಲ್ಲ ಮಾಡಿ ತೋರಿಸ್ತೀನಿ. ಜೊತೆಗೆ ನೀವು ಕಲಿತಾ ಇರಿ. ಈಗ ಸ್ಲೀವ್ಸನ್ನು ನಾವು ಎಷ್ಟು ಸ್ಲೀವ್ಸ್ ಲೂಸ್ ಬರುತ್ತೆ ನೋಡಿ, ಆ ಸ್ಲೀವ್ಸ್ ಲೂಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಸ್ಟಿಚ್ ಮಾಡುವಾಗ ಫೈನಲ್ ಫಿಟ್ಟಿಂಗ್ ಇದು ಕೆಳಗಡೆ ಮತ್ತು ಮೇಲ್ಗಡೆ ಸ್ಲೀವ್ಸ್ ಏನಿದೆ ಆ ಪಾಯಿಂಟ್ ಒಂದೇ ಕಡೆ ಬರಬೇಕು. ಆ ರೀತಿ ಬಂದರೆ ಕರೆಕ್ಟಾಗಿ ಅದು ನೀಟಾಗಿ ಆಯಿತು ಅಂತ. ಇಲ್ಲಾಂದರೆ ಏನಾಗುತ್ತೆ, ಭುಜದ ಹತ್ರ ಎಳ್ಕೊಳ್ಳುವಂಥದ್ದು ಇರ್ಬೋದು, ಒಂಚೂರು ಟೈಟ್ ಆಯಿತು ಅಂತಂದ್ರೂ ಏನಾಗುತ್ತೆ, ಭುಜ ಇದೆ ನೋಡಿ, ಭುಜದ ಹತ್ರ ಕೆಳಗಡೆ ಜಾರುತ್ತೆ. ಮತ್ತು ಲೂಸ್ ಆಯಿತು ಅಂತಂದರೆ ಹಿಂದೆ ಎಲ್ಲ ಬೊಕ್ಕೆ ಬಂದ ರೀತಿ, ಕುಪ್ಪೆ ಬರೋ ರೀತಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು 2 ಇಂಚನ್ನು ನಾವು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ, ಆ 2 ಇಂಚನ್ನು ನೀವು ನೀಟಾಗಿ ಎಡ್ಜ್ಗೆ ಸೇರಿಸ್ಕೋಬೇಕಾಗತ್ತೆ. ಈ ವಿಡಿಯೋ ಜೊತೆಗೆ ನಾನು ಮುಂದಿನ ವೀಡಿಯೋಸಲ್ಲಿ ಒಂದು ಬ್ರೈಡಲ್ ಸೀರೆ ಕುಚ್ಚನ್ನು ರೆಡಿ ಇದೆ, ಅದನ್ನು ಹಾಕ್ತೀನಿ, ಖಂಡಿತ ಮಿಸ್ ಮಾಡದಂತೆ ನೋಡಿ. ಈಗ ನೋಡಿ, ಇದನ್ನು ಸೈಡ್ ಸ್ಲಿಟ್ ಹೊಲಿಯೋದನ್ನು ನಾನು ತೋರಿಸ್ಕೊಡ್ತೀನಿ, ಅದನ್ನು ಯಾವ ರೀತಿ ಅಂತ. ಈಗ 2 ಹೊಲಿಗೆ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದಿಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಇದು ನೋಡಿ, ಇದಾದಮೇಲೆ ನಾನು ತೋರಿಸ್ಕೊಡ್ತೀನಿ. ಈ ಕಡೆ ಸೈಡನ್ನು ನಾನು ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸು ಕಂಕಳ ಹತ್ರ ಏನಿದೆ, ನಾವು 2 ಇಂಚು ನಮಗೆ ಹಾರ್ಮೋಲ್ ಕಂಕಳು ಬರುತ್ತೆ ನೋಡಿ, ಅಲ್ಲಿ ಪಾಯಿಂಟು 2 ಒಂದೇ ರೀತಿ ಇರ್ಬೋದು. ಹೆಚ್ಚು ಕಡಿಮೆ 1 ಪಾಯಿಂಟ್ ಹೆಚ್ಚು ಕಡಿಮೆ ಆದರೆ ಏನೂ ಆಗೋಲ್ಲ. ಮೇಲೆ ಕೆಳಗೆ 1 ಇಂಚು, ಈಗ ಸ್ಟೂಡೆಂಟ್ ಹತ್ರ ನಾನು ನೋಡಿದ್ದೀನಿ 1 ಇಂಚು ಏರುಪೇರು ಇಟ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಕೆಳಗಡೆ ಒಂದೇ ಸ್ಲೀವ್ಸು ಮೇಲೆ ಕೆಳಗಡೆ ಕಂಕಳ ಹತ್ರ ಏರುಪೇರು ಬಂದ್ಬಿಟ್ಟಿರುತ್ತೆ, ಅದು ನೀಟಾಗಿ ಬರೋದೇ ಇಲ್ಲ. ಕೆಳಗಡೆ ಎಳ್ದಂಗೆ ಆಗುತ್ತೆ, ಮೇಲ್ಗಡೆ ಎಳ್ದಂಗೆ ಆಗುತ್ತೆ. ನೀವು ಡ್ರೆಸ್ಸನ್ನು ಹಾಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೋಸ್ಕರ ನೋಡಿ, ನಾವು ಇದನ್ನು ಅಳತೆ ತೆಗೆದಿಟ್ಕೋಬೇಕು. ಅದರಲ್ಲಿ ಅಳತೆದ್ರಲ್ಲಿ
ತೆಗೆದು ಇಟ್ಕೊಂಡು ಅಲ್ಲಿಗೆ ಲಾಸ್ಟ್ ಮಾಡಿ ನೋಡಿ. ಇದನ್ನು ತೋರಿಸ್ಕೊಡ್ತೀನಿ ಸ್ಲಿಟ್ಟಲ್ಲಿ ಇವಾಗ ಯಾವ ರೀತಿ ಅಂತ. ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸೈಡಲ್ಲಿ ಸ್ಲಿಟ್ಟಲ್ಲಿ ಇವಾಗ ಹೊಲ್ದಿವಾಗ ಈಗ ನೋಡಿ ಎಕ್ಸ್ಟ್ರಾ ಬಂದಿರುವಂಥ ಪೀಸನ್ನು ನೀಟಾಗಿ ಸ್ವಲ್ಪ ಕಟ್ ಮಾಡಿ ತೆಗೆದು 1 ಇಂಚ್ ಆಗುವಷ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ 1 ಇಂಚ್ ಆಗುವಷ್ಟು ಇದಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಆಗಬೇಕು. ಇದು ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನಮಗೂ ಆಗಿರುವಂಥದ್ದು, ನುಲ್ಕೊಂಡಂಗೆ ಆಗ್ಬಿಡುತ್ತೆ. ಟಾಪು ಸ್ಲಿಟ್ ಏನಿದೆ ಕೆಳಗಡೆ ಓಪನ್ನು ಹಿಂದೆ ಮುಂದೆ ಎಲ್ಲ ನುಲ್ಕೊಂಡಂಗೆ. ಅದನ್ನು ಏನಕ್ಕೆ ಅದಕ್ಕೆ ಆ ರೀತಿ ಆಗುತ್ತೆ ಅಂದರೆ, ನಾವು ಏನು ಕಟ್ ಮಾಡಿರ್ತೀವೋ ಲೈನಿಂಗನ್ನು ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಅದನ್ನು ನೀಟಾಗಿ ಇನ್ನೊಂದು ಸತಿ ನೋಡಿ ನಾವು ಸೈಡ್ ಫಿಟ್ಟಿಂಗ್ ಆದ ನಂತರ ಇನ್ನೊಂದು ಸತಿ ನೋಡಿ ಅದನ್ನು ಒಂದು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಅದು ಅದೇ ರೀತಿ ಇದ್ದಂಗೆ ನಾವು ಮಡಿಸ್ಬಿಟ್ರೆ ಅದು ಹಂಗಾಗುತ್ತೆ. ಈಗ ಇಲ್ಲಿ ನೋಡಿ ಸ್ಲಿಟ್ಟು ಹೊಲಿಯುವಂಥ ಪಾಯಿಂಟ್ ಇದು. ಈಗ ಹೊಲಿಯುವಾಗ ನೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನೀಟಾಗಿ ಮಡ್ಚ್ಕೊಬೇಕು, ಕ್ರಾಸ್ ಮಾಡ್ಕೊಬೇಕು. ಕ್ರಾಸ್ ಮಾಡ್ಕೊಂಡು ಅದನ್ನು ಸ್ಕ್ವೇರ್ ರೀತಿನೇ ನಿಲ್ಲಿಸ್ಕೋಬೇಕು, ಮೇಲೆ ಕೆಳಗೆ ಮಾಡಬೇಡಿ. ಈ ರೀತಿ ಬಂದು ನೀಟಾಗಿ ಮಡ್ಚ್ಕೊಂಡಾಗ ಸ್ವಲ್ಪ ಸ್ವಲ್ಪನೇ ಮಡ್ಚ್ಕೊಳ್ಳಿ. ಯಾಕೆಂದರೆ ನೀವು ಮಡ್ಸ್ಕೊಬಿಟ್ಟು ಕೆಳಗಡೆ ಹಿಡ್ಕೊಬಿಟ್ಟು ಮೇಲಿಂದ ಹೊಲಿದ್ರೆ ಅದು ಉದ್ದ ದಪ್ಪ ಸಣ್ಣ ಬಂದ್ಬಿಡುತ್ತೆ. ಒಂದೇ ರೀತಿ ಇರಲಿ, ಒಂದೇ ಸಮವಾಗಿರಲಿ. ಸ್ಲಿಟ್ ನೀಟಾಗಿ ಬಂತು, ಜೊತೆಗೆ ಸ್ಲೀವ್ಸ್ ಕರೆಕ್ಟಾಗಿದೆ, ನೆಕ್ಕು ಕರೆಕ್ಟಾಗಿದೆ ಅಂದರೆ ಅಲ್ಲಿಗೆ ಪರ್ಫೆಕ್ಟ್ ಚೂಡಿದಾರ್ ಟಾಪ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗು ನೀಟಾಗಿದೆ ಅಂತ. ಮತ್ತು ಒಂದು 50-60% ಕಟಿಂಗಲ್ಲೂ ಇರಬೇಕು. ನೀವು ಬರೀ ಸ್ಟಿಚಿಂಗನ್ನು ನೀಟಾಗಿ ಮಾಡ್ತೀವಿ, ನಮಗೆ ಕಟಿಂಗು ಹೇಗಿದ್ರೂ ಆಗುತ್ತೆ ಅಂತಲ್ಲ. ಕಟಿಂಗು ನೀಟಾಗಿದ್ದರೆ ಸ್ಟಿಚಿಂಗು ನೀಟಾಗಿ ಬರುವಂಥದ್ದು. ಇಲ್ಲ ಬರೀ ನಾವು ನೋಡಿ ಇಲ್ಲಿ ಸ್ಲಿಟ್ ನೋಡಿ ಈ ರೀತಿ ಬರಬೇಕು. ಈ ರೀತಿ ನೀಟಾಗಿ ಬಂತು ಅಂದಾಗ ಆರಾಮಾಗಿ ನಿಮ್ಗೆ ಯಾವ ಕಡೆಗನ ಜಗ್ಗಲ್ಲ, ಅದು ನೀಟಾಗಿ ಕೂರುತ್ತೆ. ಈಗ ನೋಡಿ ಈ ಕಡೆದೂ ಅದೇ ಸೇಮು. ಎಕ್ಸ್ಟ್ರಾ ಏನಾದರೂ ನೋಡ್ಕೊಬೇಕು, ನೀವು ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಂದಿರುವಂಥ ಪೀಸ್ ಲೈನಿಂಗ್ ಎಲ್ಲ ಸೈಡಲ್ಲಿ ಬಂದ್ಬಿಟ್ಟಿರುತ್ತೆ, ಅದೆಲ್ಲ ನೋಡ್ಕೊಂಡು ಎಲ್ಲನೂ ಕಟ್ ಮಾಡಬೇಕು ಅಂತಿಲ್ಲ. ಸ್ಟ್ರೈಟಾಗಿ ಎಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಅದಷ್ಟನ್ನು ತೆಗೆದುಬಿಟ್ಟು ನೀಟಾಗಿ 1 ಇಂಚ್ ಆಗುವಷ್ಟು ನೀಟಾಗಿ ಮಡ್ಚ್ಕೊಬೇಕು. ಮಡ್ಚ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಒಂದೇ ಸಮವಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀವು ಅಷ್ಟೇ ಆದಷ್ಟು ಸುಮಾರು ಜನ ಕಮೆಂಟಲ್ಲಿ ತಿಳಿಸಿದ್ರಿ ಕಸ್ಟಮರ್ ಬರಲ್ಲ ಅಂತ. ನಾನು ಈಗ ಹೇಳಿರುವಂಥ ಎಲ್ಲ ಪಾಯಿಂಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ದೂರ ಇರುವಂಥವ್ರು ಹೊಲಿಸ್ಬೇಕು ಅಂತ ಇಷ್ಟ ಇರುತ್ತೆ, ಹೋಗಿ ಇಸ್ಕೊಬಂದು. ಈಗ ನನಗೆ ಮದುವೆ ಬ್ಲೌಸ್ಗಳು ಖಂಡಿತವಾಗ್ಲೂ ಅವರೇ ತಂದು ಕೊಡ್ತಾರೆ ಫ್ರೆಂಡ್ಸ್. ಈಗ ನಾವು ಮಂಡ್ಯ ಪಕ್ಕ, ಮಂಡ್ಯದಲ್ಲಿ ಎಷ್ಟೊಂದು ವರ್ಕ್ ಮಾಡುವಂಥದ್ದಿದೆ. ಆದ್ರೂ ಇಲ್ಲಿ ತಂದು ಕೊಟ್ಟು ನಾವು ಆವಾಗ ಅವ್ರಿಗೆ ಒಂದು 50-100 ಕನ್ಸೆಷನ್ ಕೊಡಬೇಕಾಗತ್ತೆ. ಯಾಕೆಂದರೆ ನಮಗೆ ಕಸ್ಟಮರ್ ಸಿಗ್ತಾರೆ ಅಂತಂದಾಗ ಒಂದು 50 ರೂಪಾಯಿ 100 ರೂಪಾಯಲ್ಲಿ ಮಗ ನೋಡಬಾರ್ದು. ಈ ಮದುವೆ ಬ್ಲೌಸ್ಗಳೆಲ್ಲನೂ ತಂದು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡು ಹೋದಾಗ ಅದರಲ್ಲಿ ನಮಗೇನು ಲಾಸ್ ಆಗುವಂಥದ್ದು ಏನಿಲ್ಲ. ಯಾಕೆಂದರೆ ನಾವು ಒಟ್ಟೊಟ್ಟಿಗೆ ಇವೆಲ್ಲ ಪರ್ಚೇಸ್ ಮಾಡೋದ್ರಿಂದ ಇನ್ನು ಮೆಟೀರಿಯಲ್ಸ್ನ ನಮ್ಗೆ ಅಷ್ಟು ಕಾಸ್ಟು ಜಾಸ್ತಿ ಬೀಳಲ್ಲ. ಅದರಿಂದ ನಾವು ಒಂದು 100-200 ಬಿಟ್ರೂ ನಮಗೆ ಕೆಲಸ ಸಿಗುತ್ತೆ. ಅದರಿಂದ ನಮಗೂ ಲಾಭ ಆಗುತ್ತೆ, ಅದನ್ನು ತಂದು ಕೊಡುವಂಥವ್ರಿಗೂ ಲಾಭ ಆಗುತ್ತೆ. ಅವಾಗ ಅವ್ರಿಗೂ ಖುಷಿ ಆಗುತ್ತೆ, ಇನ್ನೊಂದಷ್ಟು ನಮಗೆ ಕೆಲಸನ ಕೊಡ್ತಾರೆ. ಹಂಗಾದಾಗ ಇವೆಲ್ಲ ಬಿಸ್ನೆಸ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಎಷ್ಟೇ ಲೆವೆಲಲ್ಲಿ ಬೆಳೆದಿದ್ರೂ, ಎಷ್ಟು ಕೆಲಸ ಕಲ್ತಿದ್ದು ಬೆಳೆದಿದ್ರು ಇಂಥ ಸ್ವಲ್ಪ ಎಂಥ ದೊಡ್ಡ ಅಂಗಡಿಗಳೇ ಆಫರ್ ಕೊಡ್ತವೆ ನೋಡಿ. ಆ ರೀತಿ ನಾವು ಒಂದೊಂದು ಸ್ವಲ್ಪ ಕನ್ಸೆಷನ್ ಕೊಡಬೇಕಾಗತ್ತೆ. ಆ ರೀತಿ ಕೊಟ್ಟಾಗ ನಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ಬಿಸ್ನೆಸ್ ಇನ್ಕ್ರೀಸ್ ಆಯಿತು ಅಂತಂದಮೇಲೆ ನೋಡಿ ಸ್ಲಿಟ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಬಿಸ್ನೆಸ್ ಇನ್ಕ್ರೀಸ್ ಆಯಿತು ಅಂದರೆ ಆಟೋಮೆಟಿಕಲಿ ನಮ್ಮ ಆರ್ಥಿಕವಾಗಿ ನಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅರ್ನಿಂಗ್ಸ್ ಜಾಸ್ತಿ ಆಯಿತು ಅಂತಂದಾಗ ನಮ್ಗೆ ಇನ್ನೂ ಖುಷಿಯಾಗಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಬರುತ್ತೆ. ಇಷ್ಟೆಲ್ಲ ಆದಾಗ ಮನೇನೂ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದಿಷ್ಟು ಹೆಣ್ಮಕ್ಳಿಂದ ಸಾಧ್ಯ ಇರುವಾಗ ಯಾಕೆ ನೀವು ಸುಮ್ಮನೆ ಕೂರಬೇಕಾಗೋದಿಲ್ಲ ಅಂತ ಟ್ರೈ ಮಾಡಿ. ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದಷ್ಟು ಪ್ರಯತ್ನ ಪಡಬೇಕು. ಯಾವುದೇ ಕೆಲಸ ಆದ್ರೂ ಕೈಲಾಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಏನಾದರೂ ಮಾಡ್ತೀನಿ ಅಂತಂದಾಗ ದೇವರೇ ದಾರಿ ತೋರಿಸ್ತಾರೆ. ಏನಾದರೂ ಈ ರೀತಿ ಒಂದು ಸ್ವಲ್ಪ ನಾವು ಕಾಲೆತ್ತಿ ಮುಂದೆ ಮಡಗಿದಾಗ ಅದೇ ದಾರಿ ತೋರಿಸ್ತಾ ಹೋಗುತ್ತೆ. ಇದೆಲ್ಲ ಹಿಂಗೆ ಮಾಡು, ಇದೆಲ್ಲ ಹಂಗೆ ಮಾಡು ಅಂತೇಳಿ. ನೋಡಿ ಕೆಳಗಡೆ ಬಾಟಮನ್ನು ಮಡಗ್ತಾ ಇದ್ದೀನಿ. ಅದನ್ನು ಅಷ್ಟೇ 1 ಇಂಚು ಆಗುವಷ್ಟು ಮಡಚಿ ಅದ್ರ ಸಮವಾಗಿ ಇನ್ನೊಂದು ಬ್ಯಾಕ್, ನೀವು ಫ್ರಂಟ್ ಮಡಚಿದ್ದೀರಿ ಅಂತ ಅಂದರೆ ಬ್ಯಾಕನ್ನು ಮಡಿಸ್ಬೋದು. ಸೊ ಈಗ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು
ನಮ್ಮ ವೀಡಿಯೋಸನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವೀಡಿಯೋಸಲ್ಲಿ 3 ರೀತಿ ವೀಡಿಯೋಸು ನಿಮಗೆ ಸಿಗುತ್ತೆ. ನಿಮ್ಗೆ ಯಾವುದರಲ್ಲಿ ಯಾವ ಡೌಟ್ಸ್ ಇದ್ದರೂ ಖಂಡಿತ ಕೇಳ್ಬೋದು. ಆದಷ್ಟು ನನಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಯಲ್ಲಿ ನಿಮಗೆ ಎಷ್ಟು ಹೇಳ್ಕೊಡ್ಬೇಕು ಅಷ್ಟೂ ಖಂಡಿತ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಆಲ್ಮೋಸ್ಟ್ ಈ ಚೂಡಿದಾರ್ ಟಾಪೂ ಮುಗಿತಾ ಬಂದಿದೆ. ಆದಷ್ಟು ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ನಿಮಗೆ ಇನ್ನೊಂದಷ್ಟು ಖುಷಿಯಾಗಿ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮಗೂ ಖುಷಿಯಾಗತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಗಿತಾ ಬಂತು. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಆಯಿತು. ಈಗ ಇದನ್ನು ಫೋಲ್ಡ್ ಮಾಡಿದ್ರೆ ಈ ಕಡೆನೂ ಅಷ್ಟೇ ನಾನು ಹೇಳಿದ್ನಲ್ಲ, ಸೇಮ್ ಎರಡನ್ನೂ ನೋಡ್ಕೋಬೇಕಾಗತ್ತೆ ಯಾವ ರೀತಿ ಬಂತು ಅಂತ. ನೋಡ್ಕೊಂಡು ಪುನಃ ಇನ್ನೊಂದು ಹೊಲಿಗೆ ಹಾಕ್ಬೇಕು ಅದಕ್ಕೆ ಸುತ್ತ. ಈಗ ಏನು ನಾವು ಸ್ಟಿಚ್ ಮಾಡಿದ್ದೀವೋ ಅದಷ್ಟಕ್ಕೂ ಇನ್ನೊಂದು ಹೊಲಿಗೆ ಹಾಕಿದಾಗ ಅದು ಫುಲ್ಲು ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿ ಬರುತ್ತೆ ಅಂತ ಹೇಳ್ತಾ ನೋಡಿ ಇದನ್ನು ಅಷ್ಟೇ ಸುತ್ತ ನಾನು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫುಲ್. ಈಗ ಕರೆಕ್ಟಾಗಿ ಬಂದಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಾಂದರೆ ನೋಡಿ ಕೊನೆ ಸ್ಲಿಟ್ಟು ಕೊನೆ ಇರುತ್ತಲ್ಲ ಬಾಟಮ್ಮು, ಅದೆಲ್ಲ ಮುಡ್ಸ್ಕೊಂಡಂಗೆ ಉಂಡು ಹಂಗೆಲ್ಲ ಆಗ್ಬಿಟ್ಟಿರುತ್ತೆ. ಈಗ ನೀಟಾಗಿ ಬಂದಿರೋದ್ರಿಂದ ಅದು ಏನಿಲ್ಲ, ನಾವು ಬಟ್ಟೆ ಯಾವ ರೀತಿ ಇಟ್ಟಿರ್ತೀವೋ ಅದು ಆ ರೀತಿಯೇ ಇದೆ ಅಂದಾಗ ಅದು ಕರೆಕ್ಟಾಗಿದೆ. ನಮಗೆ ಸ್ಲಿಟ್ಟು ಕರೆಕ್ಟಾಗಿದೆ, ಓಪನ್ನು ಕರೆಕ್ಟಾಗಿದೆ, ಪ್ರತಿಯೊಂದು ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಸುತ್ತ ಬರಬೇಕು. ನಾವೆಷ್ಟು 2 ಸ್ಲಿಟ್ಟು ಕೆಳಗೆ 2 ಬಾಟಮನ್ನು ಮಡ್ಚಿರ್ತೀವಲ್ಲ ಅದಷ್ಟಕ್ಕೂ ಡಬಲ್ ಹೊಲಿಗೆ ಬರಬೇಕು. ಡಬಲ್ ಹೊಲಿಗೆ ಬಂದಾಗಲೇ ಇನ್ನೂ ಚೆನ್ನಾಗಿ ಕೂರುತ್ತೆ ಅದು ಅಂತ ನೋಡಿ ತೋರಿಸ್ತೀನಿ ನಾನು. ಇಷ್ಟು ನೀಟಾಗಿ ಒಂದು ಸಮವಾಗಿ ಬಂದಿದೆ ಅಂದರೆ ಕರೆಕ್ಟ್